ಹಾಸನ ನಗರದ ಹೊರವಲಯದಲ್ಲಿರುವಂತಹ ಕೊಕ್ಕನಘಟ್ಟ ಗ್ರಾಮಕ್ಕೆ ಕೆರೆಗೆ ವಿಷಪೂರಿತ ನೀರು ಸೇರ್ತಾ ಇರೋದ್ರಿಂದ ಕೆರೆಯಲ್ಲಿರುವಂತಹ ಜಲಚರಗಳ ಜೀವಕ್ಕೆ ಸಂಚಕಾರ ಎದುರಾಗ್ತಾ ಇದೆ. ಹಾಗಾದ್ರೆ ಈ ಕಾರ್ಖಾನೆಯಿಂದ ಏನ್ ಸಮಸ್ಯೆ ಆಗ್ತಾ ಇದೆ, ಸಾರ್ವಜನಿಕರ ಆಗ್ರಹ ಏನು, ಜೊತೆಗೆ ಸ್ಥಳೀಯ ಆಡಳಿತದ ಪಾತ್ರ ಏನು, ಬನ್ನಿ ಡೀಟೇಲ್ಸ್ ನೋಡೋಣ. ಕಾರ್ಖಾನೆಯಿಂದ ಹರಿತಿದೆ ವಿಷಪೂರಿತ ನೀರು. ಅಯ್ಯಯ್ಯೋ, ನೂರಾರು ಮೀನುಗಳ ಮಾರಣ ಹೋಮ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಉಳಿದಿರುವ ಒಂದೆರಡು ಕೆರೆಗಳಲ್ಲಿ ಕೊಕ್ಕನಘಟ್ಟ ಗ್ರಾಮದ ಕೆರೆಯೂ ಒಂದು. ಆರಂಭದಲ್ಲಿ ಇದು ಜನಜಾನುವಾರುಗಳಿಗೆ ಕುಡಿಯೋ ನೀರಿನ ಮೂಲ ಇದೇ ಆಗಿದ್ದು, ಇದರ ಜೊತೆಗೆ ಹೊಲ ಗದ್ದೆಗಳಿಗೆ ನೀರು ಹಾಯಿಸಿ ಬೆಳೆ ಕೂಡ ಬೆಳೀತಾ ಇದ್ದಾರೆ. ಆದ್ರೆ ಹೇಮಂತ್ ಸಿಂಕ ಕಾರ್ಖಾನೆ ಆರಂಭ ಆದ ದಿನದಿಂದ ಅದರಲ್ಲಿನ ರಾಸಾಯನಿಕ ಯುಕ್ತ ವಿಷಪೂರಿತ ನೀರು ಕೆರೆಯ ಒಡಲು ಸೇರಿ ಅನೇಕ ರೀತಿಯ ತೊಂದರೆ ಆಗ್ತಾ ಇದೆ. ಕಾರ್ಖಾನೆಯಿಂದ ಹೊರಬರೋ ತ್ಯಾಜ್ಯ ನೇರವಾಗಿ ಕೆರೆಯ ಒಡಲು ಸೇರ್ತಾ ಇರೋದು. 1.5 ಕೆಜಿ ತೂಕದ ನೂರಾರು ಮೀನುಗಳು ಸಾವನ್ನಪ್ಪಿ ಕೆರೆಯ ಒಳಗೆ ಮತ್ತು ದಡದಲ್ಲಿ ತೇಲಾಡ್ತಾ ಇದೆ. ಇದೊಂದು ಕಡೆಯಾದ್ರೆ ಕೆರೆಯಿಂದ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಹರಿಸಿ ಬೆಳೆ ಬೆಳೀತಾ ಇದ್ದು, ರಾಸಾಯನಿಕ ಯುಕ್ತ ನೀರು ಭೂಮಿ ಸೇರ್ತಾ ಇರೋದ್ರಿಂದ ಭೂಮಿ ಬೆಳ್ಳಗಾಗಿದೆ. ಯಾವುದೇ ಬೆಳೆ ಬೆಳೆದ್ರೂ ರೈತರ ಕೈ ಹಿಡಿತಿಲ್ಲ ಅನ್ನೋದು ರೈತರ ಅಳಲು. ಆಕಸ್ಮಿಕವಾಗಿ ಜಾನುವಾರುಗಳಿಗೆ ನೀರು ಕುಡಿಸಿದ್ರೆ ಸಾಯೋದು ಗ್ಯಾರಂಟಿ ಅನ್ನೋದು ರೈತರ ಅಳಲಾಗಿದೆ. ಕೇವಲ ಮೀನ್ ಮಾತ್ರ ಅಲ್ಲ, ನೀರು ಕುಡಿದ ಪ್ರಾಣಿ ಪಕ್ಷಿಗಳು ಸಾಯ್ತಾ ಇದೆ. ಸರ್, ಸಮಸ್ಯೆ ಅಂದರೆ ಹಿಮಾ ಸಿಂಗ್ ಫ್ಯಾಕ್ಟ್ರಿಯಿಂದ ಕೆರೆಗೆ ಆಸಿಡ್ ನೀರು ಬಿಟ್ಬಿಟ್ಟು ಕೆರೆಯಲ್ಲಿರೋ ಮೀನೆಲ್ಲ ಸತ್ತೋಗಿದ್ದಾವೆ. ಹಾಗೂ ಮತ್ತು ದನಕರುಗಳೆಲ್ಲ ಸತ್ತೋಗಿದ್ದಾವೆ. ಗದ್ದೆದು 150 ಎಕರೆ ಗದ್ದೆನೂ ಬೆಳೆ ಬಂದಿಲ್ಲ, ಎಲ್ಲ ಲಾಸ್ ಆಗಿದೆ. ನಮಗೆ 18 ವರ್ಷ 20 ವರ್ಷದಿಂದ ಬರೀ ಪೂರಾ ಲಾಸ್ ಮಾಡ್ಕೊಂಡೇ ಬರ್ತಾಯಿದೆ ಸರ್. ನಾವು ಕೇಳೋಕೆ ಹೋದರೆ ಅವರು ಏನಾಗಿದೆ ಏನು ಅಂತಂದು ದೌರ್ಜನ್ಯ ಮಾಡ್ತಾರೆ. ದಬ್ಬಾಳಿಕೆ ನಮ್ಮ ಹತ್ರನ ಕೊಡಲ್ಲ, ಫ್ಯಾಕ್ಟ್ರಿ ಹತ್ರ ಯಾರು ಬೆಂಬಲ ಇಲ್ಲ. ಈಗ ಫ್ಯಾಕ್ಟ್ರಿ ವಿರೋಧ ಹೋರಾಡಂಗೆ ಇಲ್ಲ, ಆ ಥರ ಆಗಿದೆ. ನ್ಯಾಯ ಸಿಗಂಗೆ ಮಾಡಿಕೊಡಿ ಸರ್ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ. ಬೆಳೆನೇ ಬತ್ತಿಲ್ಲ ಸರ್. ಅಲ್ಲಿ ಈ ಒಂದು 10-15 ವರ್ಷದಿಂದ ನ್ಯಾಯವಾಗಿ ಭೂಮಿಯಲ್ಲಿ ಬೆಳೆನೇ ಬತ್ತಿಲ್ಲ. ಎಲ್ಲ ಬೆಳ್ಳಗಾಗಿ ಹೋದೈತೆ, ಭೂಮಿ ಎಲ್ಲ ಬೆಳ್ಳಗಾಗಿ ಹೋಯ್ತೆ. ನಮ್ಮ ಭೂಮಿ ಬೆಳೆಯೋಕೆ ಕಷ್ಟ ಆಗ್ಬಿಡುತ್ತೆ ನಮಗೆ. ನೀರು ಬರೀ ಈಗ ಕೊಳಕ್ ನೀರು ಬಿಟ್ಟು ಇದು ಮಾಡ್ತಾವ್ರಿ ಇವ್ರಲ್ಲಿ. ನಮಗೆ ಮೀನು ಸತ್ತವೆ ಸರ್, ಮೀನು ಇದ್ದಲ್ಲ ಇನ್ನೂ ಸಾಯ್ತಾವೆ ಸರ್. ಕೊಕ್ಕರಗಳೆಲ್ಲ ಸುಮಾರು ಸಾಯ್ತಾವೆ ಸರ್. ಇಲ್ಲಿ ದನಕರ ನೀರು ಕುಡಿದ್ರೆ ಸತ್ತೋಗ್ತಾವೆ. ಇದು ಇವತ್ತು ನೆನ್ನೆ ಸಮಸ್ಯೆ ಅಲ್ಲ. ಹಲವು ವರ್ಷದಿಂದಲೂ ಕೂಡ ಕೊಕ್ಕನಘಟ್ಟ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಹೇಮಂತ ಸಿಂಕ ಕಾರ್ಖಾನೆಯಿಂದ ಹೊರಬರ್ತಾರೋ ವಿಷಪೂರಿತ ನೀರಿನಿಂದ ರೈತರು ತೀವ್ರ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಈ ಬಗ್ಗೆ ಕಾರ್ಖಾನೆಯವರನ್ನ ಪ್ರಶ್ನೆ ಮಾಡಿದ್ರೆ ನೀರು ಪರೀಕ್ಷೆ ಇಲ್ಲ ಸಲ್ಲದ ಸಬೂಬು ಹೇಳಿ ಎಲ್ಲರ ಬಾಯನ್ನ ಮುಚ್ಚಿಸ್ತಾ ಇದ್ದಾರೆ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸ್ತಾರಾ? ಕಾದ್ ನೋಡ್ಬೇಕು. ಕ್ಯಾಮರಾಮನ್ ನಾಗರಾಜ್ ಜೊತೆ ಶಶಿಧರ್, BC ಪಬ್ಲಿಕ್ ಟಿವಿ, ಹಾಸನ.